ಎಂತ ಕೆಲಸ ಮಾಡ್ಕೊಂಬಿಟ್ಲು ಜಗ್ಗು. ಕುಂಬಿನ ನೀನ್ ಮಿಸ್ಜಡ್ಜ್ ಮಾಡ್ದೆ ಅನ್ಸುತ್ತೆ. ಯಾವನೊಬ್ಬ ಫ್ರಾಡ್ಗೋಸ್ಕರ ಪ್ರಾಣ ಕಳ್ಕೊಳ್ಳೋದಕ್ಕೆ ಗೌರಿ ಫೂಲ್ ಅಲ್ಲ. ಪ್ರೀತಿಲಿ ಎಂತವ್ರು ಫೂಲ್ ಆಗ್ತಾರೆ. ಬುದ್ಧಿಗೆ ಮಂಕ್ ಬಡ್ದಿರುತ್ತೆ. ಸತ್ಯ ತಿಳ್ಕೊಳ್ಳೋಷ್ಟು ಶಕ್ತಿ ಇರಲ್ಲ. ದುಡುಕಿ ಪ್ರಾಣ ಕಳ್ಕೊಂಡ್ರು. ನಿಜ, ಪ್ರೀತಿಲಿ ಎಂಥವ್ರು ಫೂಲ್ ಆಗ್ತಾರೆ. ಇಲ್ಲಿ ಬೇರೆ ಏನೋ ನಡೀತಾ ಇದೆ. ಕ್ಯಾಡ್ಬರೀಸ್, ಇನ್ನೊಂದು ಮಾತು ಎಕ್ಸ್ಟ್ರಾ ಆಡಿದ್ರು ತೆಗೆದು ಒಳಗೆ ಹಾಕ್ಬಿಡ್ತೀನಿ. ನೀನು ಬರೀ ಮೀನು ಗಾಳ ಅಷ್ಟೇ, ನೀನೇ ಮೀನು ಅಂತ ಅನ್ಕೋಬೇಡ. ಹತ್ತೋ ಗಾಡಿ. ಛೇ, ಈ ಹೊತ್ನಲ್ಲೂ ಜಗಳನ. ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ಇಲ್ಲಿ ಯೋಚನೆ ಮಾಡ್ತಾ ಕೂರೋದಕ್ಕೆ ನಮಗ್ ಟೈಮ್ ಇಲ್ಲ. ನಮ್ಗೇನೇ ಆದ್ರೂ ನಮ್ ಡೆಸ್ಟಿನೇಷನ್ ರೀಚ್ ಆಗ್ಬೇಕು. ಎಲ್ಲ ಹೊರಡಿ. ನಾವು ಹಾಕೊಂಡಿರೋ ಪ್ಲಾನ್ ಪ್ರಕಾರ ಎಲ್ಲ ನಡೀತಾ ಇದೀವೋ ಇಲ್ಲ ಬೇರೆಯವ್ರ ಪ್ಲಾನ್ ಒಳಗಡೆ ನಾವಿದ್ದೀವೋ ಒಂದು ತಿಳಿತಾ ಇಲ್ಲ. ಮನ್ಸಲ್ಲಿ ನಿಯತ್ತಿಲ್ಲ ಅಂದ್ರೆ ನಾವು ಕಾಣೋ ಕನ್ಸು ಕೂಡ ನಮ್ಮನ್ನೇ ಕತ್ಸಾಯಿಸುತ್ತೆ. ಗಾಡಿ ಸೈಡ್ಗೆ ಹಾಕು. ಯಾಕೆ ಟೋನಿ? ಇನ್ನು 60 ಕಿಲೋಮೀಟರ್ 1 ಅವರ್ ರೀಚ್ ಆಗ್ಬಿಡ್ತೀವಿ. ಹೇಳ್ದಷ್ಟು ಮಾಡು. ಗಾಡಿ ಸೈಡ್ಗೆ ಹಾಕು. ಯಾಕೆ ಟೋನಿ, ಏನಾದ್ರು ಪ್ರಾಬ್ಲಮ್? ಇನ್ ಸ್ವಲ್ಪ ಹೊತ್ತು ಹೋದ್ರೆ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತೀವಿ. ನನ್ನ ಶೇರ್ ಅಮೌಂಟ್ ನನಗೀಗ ಪ್ಲಾನಿಂಗ್ ಪ್ರಕಾರ ಅಂಬಾರಿನ ತಲುಪಿಸಿದ್ಮೇಲೆ ಶೇರ್ ಅಮೌಂಟ್ ಬಂದೇ ಬರುತ್ತಲ್ಲ. ನನಗೆ ನಂಬಿಕೆ ಇಲ್ಲ. ಇಷ್ಟು ವರ್ಷಗಳಿಂದ ನಿನ್ ಜೊತೆಲಿ ಅದ ಕುಂಬಿನ ಅಕೌಂಟ್ ಪಾಸ್ವರ್ಡ್ ಚೇಂಜ್ ಮಾಡಿ ನಿನಗೆ ಮೋಸ ಮಾಡಿದಾನಂದ್ಮೇಲೆ ಇನ್ನು ಡಾನ್ ನಮ್ಮನ್ನೆಲ್ಲ ಮೋಸ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ನೋಡು ಜಗ್ಗು, ನಿನ್ ಜೊತೆ ನನ್ಗೆ ಏನು ದುಶ್ಮನ ಇಲ್ಲ. ನಾನು ಈ ಕೆಲ್ಸಕ್ಕೆ ಕೈ ಹಾಕಿದ್ದು ನನ್ನ ತಂಗಿ ಮದುವೆಗೋಸ್ಕರ, ಕೋಟಿ ಸಂಪಾದನೆ ಮಾಡಕ್ಕಲ್ಲ. ಅಂಬಾರಿ ನಮ್ಮ ಕೈಲಿರೋರ್ಗನೇ ನಮ್ಮ ಆಟ. ಆ ಡಾನ್ ಕೈಗೆ ತಲುಪಿದ್ಮೇಲೆ ಯಾರು ಏನು ಮಾಡೋಕ್ಕಾಗಲ್ಲ. ಅವ್ನು ಯಾವ ಬ್ಯಾಂಕ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡ್ತಾನೋ, ಅಕೌಂಟ್ ನಂಬರ್ ಏನೋ, ಕೋಡ್ ಯಾವುದು ಏನೂ ಸರಿಯಾಗಿ ಗೊತ್ತಿಲ್ಲ. ಜಗೋ, ಆ ಡಾನ್ಗೆ ಫೋನ್ ಮಾಡಿ 25 ಲಕ್ಷ ಅರೇಂಜ್ ಮಾಡಕ್ ಹೇಳು. ಈಗ ಸಡನ್ ಆಗಿ ಹೇಳಿದ್ರೆ ಹೇಗೆ ಅರೇಂಜ್ ಮಾಡಕ್ಕಾಗತ್ತೆ? ನಮ್ ಪ್ಲಾನ್ಗೆ ಬೇಕಾಗಿರೋ ಎಲ್ಲ ಮೆಟೀರಿಯಲ್ಸ್ ಅರೇಂಜ್ ಮಾಡಿದವನ್ಗೆ 25 ಲಕ್ಷ ಅರೇಂಜ್ ಮಾಡೋದು ಕಷ್ಟ ಏನಲ್ಲ. ಅರೇಂಜ್ ಮಾಡಕ್ ಆಗಲ್ಲ ಅಂದ್ರೆ ಬಸ್ಸು ಹಾರ್ಬರ್ ತಲುಪಲ್ಲ. ಟೋನಿ, ಈ ಟೈಮಲ್ಲಿ ಪ್ಲಾನ್ ಎಲ್ಲ ಹಾಳು ಮಾಡ್ಬೇಡ. ಆಮೇಲೆ ನಾನು ಮನುಷ್ಯನೇ ಆಗಿರಲ್ಲ. ನೀನ್ ಮನುಷ್ಯನೇ ಅಲ್ಲ ಅನ್ನೋದು ನಿನ್ ತಂಗಿ ಸತ್ತಾಗ ನಿನ್ ರಿಯಾಕ್ಷನ್ ನೋಡೇ ತಿಳ್ಕೊಂಡೆ. ಗೆಂಡೆ, ಗಾಡಿ ನಿಲ್ಸು. ನಿಲ್ಸು ಗೆಂಡೆ, ನಿಲ್ಸು. ಟೋನಿ, ಪ್ಲೀಸ್ ಜಗಳ ಬೇಡ. ನಾವು ಅನ್ಕೊಂಡಂಗೆ ಅಂಬಾರಿನ ತಗೊಂಡೋಗಿ ತಲುಪಿಸೋಣ. ಆಮೇಲೆ ನಮ್ ಗ್ಯಾರಂಟಿ ನಮ್ ದುಡ್ಡು ಸಿಕ್ಕೇ ಸಿಗತ್ತೆ. ನಿನಗೆ ಗೊತ್ತಾಗಲ್ಲ ಶೆಟ್ಟಿ, ನೀನ್ ಇದ್ರಲ್ಲಿ ತಲೆ ಹಾಕ್ಬೇಡ. ಟೋನಿ ಹೇಳ್ತಾರೆ ಸರಿ. ಅಂಬಾರಿ ಡಾನ್ಗೆ ತಲುಪಿದ್ಮೇಲೆ ನಮ್ಗೆಲ್ಲ ಹೊರಡಿರುತ್ತೆ. ಮೊದಲೇ ಇಲ್ಲಿ ಏನೇನೋ ವಿಚಿತ್ರ ನಡೀತಾ ಇದೆ. ನಿಲ್ಸು ಗೆಂಡೆ. ಯಾವುದೇ ಕಾರಣಕ್ಕೂ ಬಸ್ ಮಾತ್ರ ಸ್ಟಾಪ್ ಆಗಲ್ಲ. ಗನ್ಗಳು ಹೊರಗಡೆ ಬಂದಾದ್ಮೇಲೆ ಬುಲೆಟ್ಗಳು ಹೊರಗಡೆ ಬರೋದು ಎಷ್ಟೊತ್ತು? ಜಗ್ಗು, ಇಲ್ಲಿ ತನಕ ನೀನ್ ಹೇಳ್ದಂಗೆ ನಡೀತಿತ್ತು. ಈಗ ನಮ್ ಡಿಸಿಷನ್. ಶೇರ್ ಅಮೌಂಟ್ ಕೈಗೆ ಬಂದಾದ್ಮೇಲೆ ಅಂಬಾರಿನ ಡೆಲಿವರಿ ಕೊಡೋದು ಅಂತ ನಿನ್ ಡಾನ್ ಫೋನ್ ಮಾಡಿ ಹೇಳು. ನಂಗೂ ಕೋಟಿ ಏನ್ ಬೇಕಾಗಿಲ್ಲ, ಲಕ್ಷನೇ ಸಾಕು. ನಿನ್ಗೇನ್ ತಲೆಗಿಲ್ಲ ಕೆಟ್ಟಿದ್ಯಾ? ₹1,00,00,000 ಸಂಪಾದನೆ ಮಾಡ್ಬೇಕು ಅಂತಾನೆ ನಾನು ಈ ಕೆಲ್ಸ ಕೈ ಹಾಕಿದ್ದು. ಲಕ್ಷ ಸಂಪಾದನೆ ಮಾಡಂಗಿದ್ರೆ ನಾನು ಡೂಪ್ಲಿಕೇಟ್ ಬಿಸ್ನೆಸ್ ಅಲ್ಲೇ ಸಂಪಾದನೆ ಮಾಡ್ತಾ ಇದ್ದೆ. ನಿನಗ್ ಬೇಡ ಅಂದ್ರೆ ಕೋಟಿ ಬಿಟ್ಬಿಡು, ಬಟ್ ನನಗ್ ಬೇಕೇ ಬೇಕು. ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ? ಕೈಗೆ ಬಂದಿರೋ ತುತ್ನ ಬಾಯಿಗೆ ಬರ್ದಿರೋ ಹಾಗೆ ಮಾಡ್ಕೋಬೇಡಿ ಪ್ಲೀಸ್. ತಾಳ್ಮೆಯಿಂದ ಯೋಚನೆ ಮಾಡಿ. ತಾಳ್ಮೆ ಇರೋದಕ್ಕೇನೆ ಎದುರುಗಡೆ ಇರೋ ನಿನ್ನೂ ಜೀವಂತವಾಗಿರೋದು.